This restaurant in Bangalore is overhyped. ಹೆಲೋ ನಮ್ಮ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂತಂದರೆ ಕೆಫೆ ಅಮುದಮ್ಮು. ಸೊ ಈ ಜಾಗಕ್ಕೆ ನಾನು ಸುಮಾರು ಒಂದು 2 ವರ್ಷದ ಹಿಂದೆ ಜಯನಗರಲ್ಲಿ ಫಸ್ಟ್ ಔಟ್ಲೆಟ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ದೆ. ಅದರ ನಂತರ ಆರ್.ಟಿ. ನಗರು, ಆಮೇಲೆ ಐ ಥಿಂಕ್ ಗಾಂಧಿನಗರು, ಸೊ ಅಲ್ಲೆಲ್ಲ ಸ್ಟಾರ್ಟ್ ಮಾಡಾದ್ಮೇಲೆ ಈಗ ಒಂದು HR ಲೇಔಟಿಗೆ ಬಂದಿದ್ದಾರೆ. ಸೊ HR ಲೇಔಟ್ಸ್ 18th ಕ್ರಾಸ್. ಓಕೆನಾ? ಎಕ್ಸಾಕ್ಟ್ ಅಡ್ರೆಸ್ ಬಂದು ರಿಸೆಪ್ಷನ್ ಹಾಕಿರ್ತೀನಿ. ಇದು ಬಂದು ಖಾತಾ ಬುಕ್ ಅಂತ ಒಂದು ಕಂಪನಿ ಐತೆ. ಎಕ್ಸಾಕ್ಟ್ಲಿ ಅದರ ಪಕ್ಕದ ಬಿಲ್ಡಿಂಗಲ್ಲಿ ನಿಮಗೆ ಕೆಫೆ ಅಮುದಮ್ ಪ್ಲೇಸ್ ಆಗಿರುತ್ತೆ. ಏನು ಕ್ರೌಡ್ ಅಂತೀರ ಗೊತ್ತಾ ಒಳಗಡೆ. ಇದೊಂದು ರೀತಿ ಒಂದು ಹೈಪ್ಡ್ ಪ್ಲೇಸ್ ಅಂತಲೂ ಕರಿಬೋದು. ಸೊ ಹೈಪ್ಡ್ ಪ್ಲೇಸಲ್ಲಿ ಊಟ ವರ್ತ್ ಇದೆಯಾ ಇಲ್ವಾ, ಅದೇ ಇವತ್ತಿನ ಒಂದು ಕಾನ್ಸೆಪ್ಟು. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ ಬೆವರಲ್ಲಿ ಹಂಗೆ ಬೆಂದು ಬಂದಿದ್ದೀನಿ. ಸೊ ಆದ್ರಿಂದ ಲೈಟಾಗಿ ಒಂಚೂರು ತೇಡ ಕಾಣಿಸ್ತೀನಿ. ಈಗ ಡೈರೆಕ್ಟಾಗಿ ನಾವು ಅಲ್ಲಿ ಒಳಗಡೆ ಹೋಗಿ ಫುಡ್ನ ಎಂಜಾಯ್ ಮಾಡ್ಕೊಬರೋಣ, ಬನ್ನಿ. ನೋಡ್ತಿರ್ಬೋದು ಹಿಂದೆ ಕ್ರೌಡು. ಸೊ ಜನ ಸಾಗರ ಅಂತೀವಲ್ಲ, ಅದಕ್ಕೆ ಇದೇ ಎಕ್ಸಾಂಪಲು. ಸೊ ಇಲ್ಲಿ ನಾವು ತೊಗೊಂಡಿರೋ ಡಿಶ್ ಬಂದು ಘೀ ಪುಡಿ ಇಡ್ಲಿ ತೊಗೊಂಡಿದ್ದೀವಿ, ನೋಡ್ತಿರ್ಬೋದು. ಆ್ಯಂಡ್ ಅದ್ರ ಜೊತೆಗೇ ಇವರ ಸ್ಪೆಷಲ್ ದೋಸೆ, ಘೀ ಮಸಾಲೆ ದೋಸೆ ತೊಗೊಂಡಿದ್ದೀವಿ. 2 ವಡೆ, ಸ್ವೀಟ್ ಪೊಂಗಲು, ವೆನ್ ಪೊಂಗಲ್ ಅಂತಾರೆ, ಇದು ಖಾರ ಪೊಂಗಲು, ಆಮೇಲೆ ಖಾರ ಬಾತು. ಸೊ ಆಬ್ವಿಯಸ್ಲಿ ಖಾರ ಬಾತ್ ಅಂದರೆ ಗೊತ್ತಿರುತ್ತೆ, ಇಕ್ಕಿಟ್ಟು ಕೊಡ್ತಾರೆ, ಜೊತೆಗೆ ಕೇಸರಿ ಬಾತ್ ಅನ್ನೋದು ಇದರಲ್ಲಿ ಇರುತ್ತೆ. ಆ್ಯಂಡ್ ಈ ಕಡೆ ಹಂಗೆ ಸ್ವಲ್ಪ ಲೆಫ್ಟ್ ತೋರಿಸಿದ್ರೆ ನಮ್ಮ ಬಾಯ್ಸ್ ಇದ್ದಾರೆ. ಒಂದು ಹೇಳ್ಬಿಡಿ, ಎಲ್ಲ ಬೇರಲ್ಲಿ ಹಂಗೆ ಸ್ನಾನ ಮಾಡ್ಕೊ ಬಂದವ್ರೆ, ಅಷ್ಟು ರಶಲ್ಲಿ ಐತೆ. ಇವರ ಮಸಾಲೆ ದೋಸೆ ಗಿಳಿಯೋಣ. ಚೆನ್ನಾಗಿದೆ ಅಲ್ವಾ? ಅದ್ಭುತ. ಆ್ಯಕ್ಚುಲಿ November 7 to 8 ಕಾಂಪ್ಲಿಮೆಂಟ್ರಿ ಫುಡ್ ಇದು. ಸಾಯಂಕಾಲ 5 ಗಂಟೆಯಿಂದ 8:30ವರೆಗೆ ಏನಾರ ತಗೊಳ್ಳಿ ಫ್ರೀನೇ ಇಲ್ಲಿ ಐಟಮ್. ಆ ಥರ ಒಂದು ಇರೋದು. ಆ ಗ್ಯಾಪಲ್ಲಿ ನಾನು ಬಂದಿರೋದು ಟೀಮ್ ಜೊತೆ ಕರ್ಕೊಂಡು. ಕ್ರಿಸ್ಪಿ ಲೇಯರು ಆ್ಯಂಡ್ ಆ ಮಸಾಲೆ ದೋಸೆ ಅಂತೂ ಪರ್ಫೆಕ್ಟ್ ಆಗಿದೆಯಪ್ಪ. ಸೊ ಚಟ್ನಿ ಜೊತೆ ಒಂದು ಡಿಪ್ಪು. ಶ್ರೀಕಾಂತಲ್ಲಿ ದೋಸೆಗೋಸ್ಕರ ಹೋಗೋಣ, ಸಿಗಲ್ಲ ಬಿಡಿ ಅವನಿಗೆ ಇವತ್ತಿಗೆ. ದೋಸೆ ಸಗದಾಗೈತೆ. ಇದು ಇವರ ಸಿಗ್ನೇಚರ್ ಒಂದು ಡಿಶ್ಶು. ಆ್ಯಂಡ್ ನೆಕ್ಸ್ಟು ಉದ್ದಿನ ವಡೆ. ಇದನ್ನು ನಾವು ಇಂಡಿಯನ್ ಡೋನೆಟ್ ಅಂತ ಕರಿಬೋದು, ಅದೇ ರೀತಿ ಇರುತ್ತೆ. ಆನ್ ಟೈಮು ಆರ್ಡ್ರ್ ಬರ್ತಿದ್ದಂಗೆ ಹಂಗೆ ಕುಕ್ ಮಾಡಿ ಸರ್ವ್ ಮಾಡ್ತಾವ್ರೆ. ಆಲ್ಮೋಸ್ಟ್ ನನ್ನ ಹಿಂದೆ ಆ ಕಡೆಯಿಂದ ನೋಡ್ತಿರ್ಬೋದು ನೀವು. ಆರಾಮಾಗಿ ಒಂದು ಏನೊಂದು 200 ಜನ ಮೇಲಿರಲ್ಲ, ಅಲ್ಲಿ ಇನ್ನೂ ಜಾಸ್ತಿ ಇರ್ತಾರೆ. ಆ ವಡೆ ಮಾತ್ರ ಸಗದಾಗೈತೆ. ಈಗ ಬರ್ತಿರೋದೇ ಶೋ ಸ್ಟಾಪರು, ಇವರ ಈ ಒಂದು ಘೀ ಪುಡಿ ಇಡ್ಲಿ. ಪುಡಿ ಬಂದು ಇವರೇ ಮಾಡೋದು, ಇದೇ ಸೇಮ್ ಟೇಸ್ಟು. ಒಂದು 2 years ಬ್ಯಾಕ್ ನಾನು ಬಂದು ಇವರ ಒಂದು ರೆಸ್ಟೋರೆಂಟಲ್ಲಿ ವೀಡಿಯೋ ಮಾಡಿದ್ದೆ ಜಯನಗರ ಹತ್ರ. ಸೇಮ್ ಕನ್ಸಿಸ್ಟೆನ್ಸಿ, ಸೇಮ್ ಟೇಸ್ಟ್ನ ಹಂಗೆ ಮೇಂಟೈನ್ ಮಾಡೋದು ಬರ್ತಾವೆ. ತುಪ್ಪ ಬಂದು ಎಷ್ಟು ಹಾಕಬೇಕೋ ಅಷ್ಟೇ ಹಾಕವ್ರೆ. ತುಪ್ಪ ಅತಿ ಜಾಸ್ತಿ ಹಾಕ್ತಾರಲ್ಲ ಆ ಥರ ತುಪ್ಪ ಹಾಕಿಲ್ಲ. ಆರಾಮಾಗಿ ಒಂದು 2-3 ಇಡ್ಲಿ ತಿನ್ಬೋದು. ಬ್ರೋ ಹೆಂಗೈತೆ? ಮಸ್ತ್ ಬ್ರೋ, ಚೆನ್ನಾಗಿದೆಯಾ? ಬ್ರೋ ನೀವು ಚೆನ್ನಾಗಿದೆಯಾ? ಸೂಪರ್. ಸೊ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾವ್ರೆ, ಮಾಡಲಿ. ಈಗ ಸ್ವಲ್ಪ ಸ್ವೀಟಿಗೆ ಇಳಿಯೋಣ. ವಾವ್,
ಜಾಸ್ತಿ ಸ್ವೀಟ್ ಇಲ್ಲ, ಮೈಲ್ಡ್ ಸ್ವೀಟ್ನೆಸ್ಸು ಇಷ್ಟ ಆಗ್ತಾಯಿದೆ ಇದರಲ್ಲಿ. ಪಕ್ಕದಲ್ಲಿ ಕೇಸರಿ ಬಾತ್ ಇದೆ, ಸೊ ಅದನ್ನು ಹಾಗೆ ಒಂದು ಬೈಟ್ ಹೋಗ್ಬಿಡೋಣ. ಇದು ಗುರುವೆ ಪರ್ಫೆಕ್ಟ್ ಕೇಸರಿ ಬಾತು. ಆ್ಯಕ್ಚುಲಿ ಕೇಸರಿ ಬಾತ್ ಬಂದು ಪೈನಾಪಲ್ ಕೇಸರಿ ಬಾತು. ಚಿಕ್ಕ ಚಿಕ್ಕ ಬಿಡ್ಸ್ಗಳು ಇದ್ರಲ್ಲಿ ಸಿಗ್ತಿರ್ತವೆ, ಸಾಕದಾಗೈತೆ, ಅದ್ಭುತ. ಎಲ್ಲಿ ಗುರು ಅವನು ಶ್ರೀಕಾಂತು? ಅಲ್ಲಿ ರೆಕಾರ್ಡ್ ಆಗ್ತೈತ್ರಿ. ಇಡ್ಲಿಗೋಸ್ಕರ ಇಷ್ಟೊತ್ತ ಸ್ನಾನ ಮಾಡ್ಕೊ ಬಂದ್ರಾ? ಕೇಸರಿ ಬಾತು ಮತ್ತೆ ವೆನ್ಪೊಂಗಲು ಪರ್ಫೆಕ್ಟ್ ಆಗಿದೆ. ಬಂದರೆ ನೀವು ಖಂಡಿತ ಇದನ್ನ ಮಸ್ತಾಗಿ ಟ್ರೈ ಮಾಡಿ. ಅದ್ರ ಜೊತೆಗೇನೆ ಈ ಒಂದು ಗೀ ಪುಡಿ ಇಡ್ಲಿ, ಅದು ಒಂದು ಸೈಕ್. ಎಸ್, ಎಕ್ಸಾಕ್ಟ್ಲಿ. ಎಲ್ಲ ಲಿಮಿಟಾಗಿ ತೊಗೊಂಡಿದ್ದೀನಿ, ಜಾಸ್ತಿ ಯಾವುದು ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಟೀಮ್ ಎಲ್ಲ ಖಾಲಿ ಮಾಡಿದ್ಮೇಲೆ ಇನ್ನೊಂದು ಬ್ಯಾಟಿಂಗ್ ಹೋಗ್ತೀವಿ. ಹಾಗೆ ಖಾರ ಪೊಂಗಲ್ ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಚಟ್ನಿ ಐತೆ, ಸ್ವಲ್ಪ ಗಟ್ಟಿ ಆಯಿತು. ಇನ್ನು ಬಿಸಿ ಬಿಸಿ ತಿಂದರೆ ಆ ತೆಲುಗು ಕನ್ಸಿಸ್ಟೆನ್ಸಿಯಲ್ಲಿ ಸಗದಾಗಿರುತ್ತೆ ತಿನ್ನೋಕ್ಕೆ. ಸೊ ಇದಿಷ್ಟೇ ಕೆಫೆ ಮಧುಮನ ಒಂದು ಸ್ಪೆಷಲ್ ಡಿಶಸ್ಸು. ಇನ್ನು ಭಾಳ ಡಿಶಸ್ ಇರೋ ಹತ್ರ ಅವೈಲೇಬಲ್ ಇದೆ, ಸಿಗ್ನೇಚರ್ ಡಿಶಸ್ಸು. ಬಟ್ ಅದರಲ್ಲಿ ನಾನು ಒಂದು ಲಿಮಿಟೆಡ್ ಆಗಿ ಒಂದು 3ರಿಂದ 4 ಡಿಶಸ್ಸು ಅದಷ್ಟೇ ಆರ್ಡರ್ ಮಾಡಿರೋದು. ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ಸೆಟ್ಟು ದೋಸೆ. ಸೊ ಸೆಟ್ಟು ದೋಸೆನೂ ಕೊಟ್ಟವರೆ, ಮಿನಿ ದೋಸೆ ಅಂತಲೂ ಕರಿಬೋದು ಇದನ್ನು. ಸೊ ಇವೆಲ್ಲ ಇಲ್ಲಿ ಸಿಗುತ್ತೆ. ಸೊ ಬಂದರೆ ನೀವು ಖಂಡಿತ ಬಂದು ಟ್ರೈ ಮಾಡಿ, ವಿಸಿಟ್ ಮಾಡಿ. ಹೇಗಿತ್ತು ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟನ್ನ ಖಾಲಿ ಮಾಡಿಬಿಟ್ಟು ಒಂದು ಟೀ ಜೊತೆ ಔಟ್ರೋಲ್ ಮೀಟ್ ಮಾಡೋಣ. ಆಲ್ ರೈಟ್ ಅಂತ ಮಾಸ್. ನಿಜ ಹೇಳ್ಬೇಕಂತಂದರೆ ಓವರ್ ಹೈಪ್ಡ್ ಪ್ಲೇಸು ಅಂತ ಒಂದು ಮಾತು ಈ ಒಂದು ರೆಸ್ಟೋರೆಂಟ್ಗೆ ಬೇಜಾನಿತ್ತು. ಆ್ಯಂಡ್ ಈ ಜನ ನೋಡಿ ನೀವು ತಿಳ್ಕೋಬೇಕು ಹೇಗಿರುತ್ತೆ ಇಲ್ಲಿ ಊಟ ಅಂತ. ನನಗೆ ನಾನು ತಿಂದಿರೋ ಐಟಮ್ಸಲ್ಲೇ ನನಗೆ ಇಷ್ಟ ಆಗಿದ್ದು ಬಂದು ದೋಸೆ ಮತ್ತು ಘೀ ಪುಡಿ ಇಡ್ಲಿ, ಅದು ಭಾಳ ಇಷ್ಟ ಆಯಿತು. ಆಮೇಲೆ ಆ ವೆನ್ಪೊಂಗಲು ಇವೆಲ್ಲ ಬಂದು ಸ್ವೀಟ್ನೆಲ್ಲ ಮೈಲ್ಡ್ ಆಗಿತ್ತು. ಇವ್ರಿಕ್ಕಿರೋ ಸ್ವೀಟ್ನೆಸ್ ಹೆಂಗಂತಂದರೆ ಎಲ್ರಿಗೂ ಇಷ್ಟ ಆಗಬೇಕು ಅನ್ನೋ ಒಂದು ಮೈಲ್ಡು ಆ ಒಂದು ಪ್ರಿಯಾರಿಟಿಯಲ್ಲಿ ಇಕ್ಕವ್ರೆ. ಸ್ವಲ್ಪ ಸ್ವೀಟ್ ಜೊತೆಗೆ ಇನ್ನೂ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರಬೇಕಂತ ಅನಿಸುತ್ತೆ. ಸೊ ನನಗೆ ಲೈಟಾಗಿ ಸ್ವಲ್ಪ ಜಾಸ್ತಿ ಇರಬೇಕಂತ ಅನಿಸ್ತು. ಸೊ ನೀವು ಬಂದಾಗ ತಿಂದು ಅದನ್ನ ಹೇಗಿದೆ ಅಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಈ ಟೀ ತೊಗೊಬಂದು ಎಷ್ಟು ಗೊತ್ತಾಯ್ತು ಗೊತ್ತಾ? ತನ್ನಿಗೆ ಆಗೋಯ್ತು. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಂಗೆ ಕೆಫೆ ಮಧುಮನ ಬಂದು ವಿಸಿಟ್ ಮಾಡಿ. ಸೊ ಈ ವಿಡಿಯೋ ಆಗ್ತಿರೋ ದಿವಸ ಖಂಡಿತ ಈ ಒಂದು ಆಫರ್ ಏನು ಕೊಡ್ತಾವ್ರಲ್ಲ, ಕಾಂಪ್ಲಿಮೆಂಟ್ರಿ ಇನಾಗ್ರೇಷನ್ ಆಫರು, ಇವೆಲ್ಲ ಹೊಂಟೋಗಿರುತ್ತೆ. ನೀವು ಇಲ್ಲಿ ಡೈರೆಕ್ಟಾಗಿ ಬಂದು ನಿಮಗೆ ಏನು ಡಿಶ್ ಇಷ್ಟನೋ ಅದನ್ನು ತಿಂದು ಸವಿದು ವಿಡಿಯೋಲಿ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಸೊ ಮತ್ತೆ ನಾಳೆ ಇನ್ನೊಂದು ವರ್ಷ ಸಿಗೋಣ. ಅಂಟಿಲ್ ದೆನ್ ಬಾಯ್ ಫ್ರಮ್ ಶರು.